ಇಲ್ಲಿ ಒಂದು ಕ್ಯೂರಿಯಸ್ ಆಗಿರೋ ವಿಷಯ ಅಂತ ಹೇಳಿದ್ರೆ, ನಿಮ್ಮೆಲ್ಲ ರೋಹಿತ್ ಶರ್ಮಾ ಏನ್ ವಿನ್ ಆದ್ರಲ್ಲ ಆ ಟ್ರೋಫಿ, ಇದು ಜಸ್ಟ್ ಒನ್ ಮ್ಯಾಚ್ ಅಷ್ಟೇ ಆಡಿದ್ದು. ಅದಕ್ಕೇನೆ ಟ್ರೋಫಿ ಇಟ್ಟಿದ್ರು. ಸೊ ಪ್ರೈಮ್ ಮಿನಿಸ್ಟರ್ 11 ಸೋತ್ ಮೇಲೂ ಕೂಡ ಆ ಟ್ರೋಫಿನ ರೋಹಿತ್ ಶರ್ಮಾ ಖುದ್ದಾಗಿ ಆ ಟ್ರೋಫಿನ ಅವ್ರಿಗೆ ಕೊಟ್ರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ರು ಹೆಂಗಿದ್ರ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇದು ಯಾವ್ದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಚಾನಲ್ ನಿಮ್ಗೆ ವ್ಲಾಗ್ಸ್ ಬರ್ತಾ ಇರುತ್ತೆ, ಕ್ರಿಕೆಟ್ ಅಪ್ಡೇಟ್ ರೆಗ್ಯುಲರ್ ಆಗಿ ಇರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಬಗ್ಗೆ ಮಾತಾಡೋಣ. ಯಾವ್ದು ವಿಡಿಯೋ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಇವಾಗ ಪ್ರೈಮ್ ಮಿನಿಸ್ಟರ್ 11 ವರ್ಸಸ್ ಇಂಡಿಯನ್ಸ್ ಅಂತ ಒಂದು ಮ್ಯಾಚ್ ಆಯ್ತು. ಯಾರಾದ್ರೂ ನೋಡಿದೀರಾ? ಇದು ಮೊನ್ನೆ ತಾನೇ ಆಗಿದ್ದು. ಸೊ ನನ್ಗೂ ಐಡಿಯಾ ಇರ್ಲಿಲ್ಲ ಈ ತರದ ಒಂದು ಮ್ಯಾಚ್ ಇದೆ ಅಂತ. ಯಾಕಂತ ಹೇಳಿದ್ರೆ ಇವಾಗ ನಮ್ ರೆಗ್ಯುಲರ್ ಆಗಿರೋ ಏನು ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇರೋ ಸ್ಪೋರ್ಟ್ಸ್ ಚಾನೆಲ್ಗಳು ಅಲ್ಲೆಲ್ಲೂ ನೋಡಕ್ ಸಿಕ್ಕಿಲ್ಲ ಈ ಮ್ಯಾಚ್. ಸೊ ಇದು ಏನು, ಯಾವಾಗ ಆಯ್ತು, ಎಲ್ಲಾಯ್ತು, ಯಾರ್ಯಾರ ಮಧ್ಯೆ ಆಯ್ತು ಅಂತ ಕೇಳಿದ್ರೆ, ಸೊ ಇದು ಆಗಿದ್ದು ಆಸ್ಟ್ರೇಲಿಯಾದಲ್ಲಿ. ಹೌದು, ಇವಾಗ ಇಂಡಿಯಾ ಏನು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಡ್ಬೇಕಂತ ಆಸ್ಟ್ರೇಲಿಯಾಗ ಹೋಗಿದ್ದಾರೆ. ಸೊ ಅಲ್ಲಿ ಪ್ರೈಮ್ ಮಿನಿಸ್ಟರ್ ನ ಎಲ್ಲ ಮೀಟ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಆಫ್ಟರ್ ವಿನ್ನಿಂಗ್ ದ ಫಸ್ಟ್ ಟೆಸ್ಟ್ ಆದ್ಮೇಲೆ. ಸೊ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದು ಪ್ರೈಮ್ ಮಿನಿಸ್ಟರ್ ಇನ್ವೈಟ್ ಮಾಡಿದ್ರು ಇಂಡಿಯನ್ ಪ್ಲೇಯರ್ಸ್ಗೆ. ಒಳ್ಳೆ ಗ್ರೀಟ್ ಮಾಡಿ ಅವ್ರಿಗೆ ಒಳ್ಳೆ ವೆಲ್ಕಮ್ ಕೊಟ್ಟು, ಆಮೇಲೆ ಕ್ಯಾಬಿನೆಟ್ಗೆಲ್ಲ ಕರೆಸಿ, ರೋಹಿತ್ ಶರ್ಮಾ ಕ್ಯಾಪ್ಟನ್ ಅಲ್ವಾ, ಅವ್ರ ಹತ್ರ ಸ್ಪೀಚ್ ಎಲ್ಲ ಮಾಡಿಸಿದ್ರು. ತುಂಬಾನೇ ಒಳ್ಳೆ ವಾರ್ಮ್ ವೆಲ್ಕಮ್ ಸಿಕ್ಕಿದ್ದು ಅಂತಾನೆ ಹೇಳ್ಬೋದು ಆಸ್ಟ್ರೇಲಿಯಾದಲ್ಲಿ, ಅದು ಪ್ರೈಮ್ ಮಿನಿಸ್ಟರ್ ಕಡೆಯಿಂದ ಇಂಡಿಯನ್ ಟೀಮ್ಗೆ, ಇಂಡಿಯನ್ಸ್ಗೆ. ಆಮೇಲೆ ಇದೇ ಒಂದು ಕಾನ್ಸೆಪ್ಟ್ ಏನೋ ಒಂದು ಇಟ್ಕೊಂಡು ಮ್ಯಾಚ್ ಆಗಿದೆ. ಪ್ರೈಮ್ ಮಿನಿಸ್ಟರ್ 11 ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಿಂದ ಯಂಗ್ಸ್ಟರ್ಸ್ ಎಲ್ಲ ಇದಾರಲ್ವಾ. ಇವಾಗ ಇಂಡಿಯಾದಲ್ಲಿ ಹೆಂಗೆ ರಣಜಿಗಳೆಲ್ಲ ಆಡ್ತಾ ಇರ್ತಾರಲ್ಲ ಯಂಗ್ಸ್ಟರ್ಸ್, ಇಂಡಿಯಾ ಎ ಟೀಮ್ ಅಂತ ಏನ್ ಹೇಳ್ತೀವಿ, ಎ ಟೀಮ್ ಬಿ ಟೀಮ್ ಅಂತ ಡಿವೈಡ್ ಮಾಡ್ತೀವಲ್ಲ, ಹಂಗೇನೆ ಆಸ್ಟ್ರೇಲಿಯಾ ಎ ಟೀಮ್ ಅನ್ಸುತ್ತೆ, ಎ ಟೀಮ್ ಜೊತೆ ಇಂಡಿಯನ್ ಪ್ಲೇಯರ್ಸ್ ಆಡಿರೋದು. ಮೇನ್ ಪ್ಲೇಯರ್ಸ್ ಎಲ್ಲ ಆಡಿದ್ದಾರೆ, ಯಾರು ಇಲ್ಲ ಅಂತ ಏನಿಲ್ಲ. ರೋಹಿತ್ ಶರ್ಮಾ ಇದ್ರು, ನಿಮ್ಗೆ ಶುಭ್ಮನ್ ಗಿಲ್ ಇದ್ರು, ಜೈಸ್ವಾಲ್ ಇದ್ರು, ರವೀಂದ್ರ ಜಡೇಜಾ ಇದ್ರು, ವಾಷಿಂಗ್ಟನ್ ಸುಂದರ್ ಇದ್ರು, ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಇದ್ರು, ನಿತೀಶ್ ಕುಮಾರ್ ರೆಡ್ಡಿ ಇದ್ರು, ಎಲ್ಲರೂ ಇದ್ರು. ಆಮೇಲೆ ಅವ್ರ ಕಡೆ ಅಂತ ಹೇಳಿದ್ರೆ ನಿಮ್ಗೆ ಮೇನ್ ಪ್ಲೇಯರ್ಸ್ ಇವಾಗೇನು ಆಸ್ಟ್ರೇಲಿಯಾದಲ್ಲಿ ಆಡ್ತಾ ಇದಾರಲ್ಲ, ಕರೆಂಟ್ ಟೆಸ್ಟ್ ಆಡ್ತಿದಾರೆ, ಅವ್ರು ಯಾರು ಇರ್ಲಿಲ್ಲ. ಆಲ್ ಯಂಗ್ಸ್ಟರ್ಸ್ ಇದ್ರು ಅಂತಾನೆ ಹೇಳ್ಬೋದು. ಸೊ ಇವ್ರ ಮಧ್ಯೆ ಒಂದು 50 ಓವರ್ಸ್ ಮ್ಯಾಚ್ ಅಂತ ಶೆಡ್ಯೂಲ್ ಮಾಡಿದ್ದು. ಸೊ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸೊ 46 ಓವರ್ಸ್ಗೆ ಪ್ರೈಮ್ ಮಿನಿಸ್ಟರ್ 11 ಫಸ್ಟ್ ಬ್ಯಾಟಿಂಗ್ ಮಾಡ್ಬಿಟ್ಟು ಅರೌಂಡ್ 240 ಏನು ಸ್ಕೋರ್ ಮಾಡಿದ್ರು. ಆಮೇಲೆ ಅದನ್ನ ಇಂಡಿಯಾದವರು ಈಸಿಯಾಗಿನೇ ಚೇಸ್ ಮಾಡಿದ್ರು ಅಂತ ಹೇಳ್ಬೋದು. ಚೆನ್ನಾಗ್ ಆಡಿದ್ದು ಅಂತ ಹೇಳಿದ್ರೆ ನಮ್ಮ ಶುಭ್ಮನ್ ಗಿಲ್ ಆಡಿದ್ರು, 50 ಹೊಡೆದ್ರು. ಆಮೇಲೆ ಜೈಸ್ವಾಲ್ ಆಡಿದ್ರು, ವಾಷಿಂಗ್ಟನ್ ಸುಂದರ್ 40 ಸಮಥಿಂಗ್, ನಿತೀಶ್ ರೆಡ್ಡಿ 42 ಏನೋ ಹೊಡೆದ್ರು. ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಮ್ಯಾಚ್ ನ ಈಸಿಯಾಗಿ ವಿನ್ ಆದ್ರು. ಇಲ್ಲಿ ಒಂದು ಕ್ಯೂರಿಯಸ್ ಆಗಿರೋ ವಿಷಯ ಅಂತ ಹೇಳಿದ್ರೆ, ನಿಮ್ಮೆಲ್ಲ ರೋಹಿತ್ ಶರ್ಮಾ ಏನ್ ವಿನ್ ಆದ್ರಲ್ಲ ಆ ಟ್ರೋಫಿ, ಇದು ಜಸ್ಟ್ ಒನ್ ಮ್ಯಾಚ್ ಅಷ್ಟೇ ಆಡಿದ್ದು. ಅದಕ್ಕೇನೆ ಟ್ರೋಫಿ ಇಟ್ಟಿದ್ರು. ಸೊ ಪ್ರೈಮ್ ಮಿನಿಸ್ಟರ್ 11 ಸೋತ್ ಮೇಲೂ ಕೂಡ ಆ ಟ್ರೋಫಿನ ರೋಹಿತ್ ಶರ್ಮಾ ಖುದ್ದಾಗಿ ಆ ಟ್ರೋಫಿನ ಅವ್ರಿಗೆ ಕೊಟ್ರು. ಪ್ರೈಮ್ ಮಿನಿಸ್ಟರ್ 11 ಏನ್ ಯಂಗ್ಸ್ಟರ್ಸ್ ಇದ್ರಲ್ಲ ಅವ್ರಿಗೆ ಕೊಟ್ರು. ಒಂದ್ ಒಳ್ಳೆ ಆ ಏನಂತೀವಿ ನಾವು, ನಮ್ ಕಲ್ಚರ್ನ ಇಂಡಿಯನ್ಸ್ ಹೆಂಗೆ ಯಾವ ತರ ಅಂತ ತೋರ್ಸ್ಕೊಟ್ಟಿತ್ತು ರೋಹಿತ್ ಶರ್ಮಾ. ನಿಜವಾಗ್ಲೂ ಆಸ್ಟ್ರೇಲಿಯಾದಲ್ಲೆಲ್ಲ ಹೋಗಿ ಟ್ರೋಫಿನ ಗೆದ್ಬಿಟ್ಟು ಅವ್ರಿಗೆ ಕೊಟ್ಟು ರೆಸ್ಪೆಕ್ಟ್ಫುಲಿ, ಆಯ್ತಾ, ಸುಮ್ನೆ ಅವ್ರದ್ದು ಶೇಮ್ ಮಾಡ್ಬೇಕಂತಲ್ಲ, ರೆಸ್ಪೆಕ್ಟ್ಫುಲಿ ಅವ್ರು ಕೊಟ್ಟಿದ್ದು ಎಲ್ಲೋ ನಮ್ ಕ್ಯಾಪ್ಟನ್ ಒಂದ್ ಕಡೆ ನಮ್ ಇಂಡಿಯಾ ಹೆಸರನ್ನ ಒಂದ್ ಲೆವೆಲ್ಗೆ ತಗೊಂಡೋದ್ರು ಅಂತ ಹೇಳ್ಬೋದು. ಸೊ ಅವ್ರು ಆಸ್ಟ್ರೇಲಿಯಾದವರು ಇವಾಗ ಫಸ್ಟ್ ಟೆಸ್ಟ್ ನ ಸೋತಿದ್ದಾರೆ. ಅವ್ರಿಗೆ ಏನ್ ಜಿದ್ದಾಜಿದ್ದಿ ಇದೆಯೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ದೆ ನಮ್ಮ ರೋಹಿತ್ ಶರ್ಮಾ ಪ್ರೈಮ್ ಮಿನಿಸ್ಟರ್ 11 ಮ್ಯಾಚ್ ಅಲ್ಲಿ ಗೆದ್ರೂ ಕೂಡ ಆ ಟ್ರೋಫಿನ ಅವರು ಕೊಟ್ಟಿರೋದು. ಸೊ ಇದೊಂದು ಅಪ್ಡೇಟ್ ನಿಮ್ಗೆ ಕೊಡ್ಬೇಕಿತ್ತು. ಈ ತರದೊಂದು ಮ್ಯಾಚ್ ಆಗಿದೆ, ಅದರಲ್ಲಿ ಇಂಡಿಯಾದವ್ರು ಗೆದ್ದಿದ್ದಾರೆ. ಇದು ಸೆಕೆಂಡ್ ಟೆಸ್ಟ್ ಗಿಂತ ಮುಂಚೆ, ಆಯ್ತಾ. ಇವಾಗ ಸೆಕೆಂಡ್ ಟೆಸ್ಟ್ ನಾಳೆ ನಾಡ್ದು ಸ್ಟಾರ್ಟ್ ಆಗುತ್ತೆ ಫ್ರೈಡೆ. ಸೊ ಪಿಂಕ್ ಬಾಲ್ ಟೆಸ್ಟ್ ಕೂಡ, ಬಟ್ ಇನ್ನೊಂದು ಇದು ಕೂಡ ಪಿಂಕ್ ಬಾಲ್ ಅಲ್ಲೇ ಆಡಿದ್ದು. ಟೆಸ್ಟ್ ಮಾದರಿನೇ, ಬಟ್ 50 ಓವರ್ಸ್. ಒಂದು ಆ ಏನಂತ ಹೇಳ್ಬೋದು, ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾನ ಬಾಂಧವ್ಯ ಜಾಸ್ತಿ ಮಾಡಕ್ಕೆ ಆ ತರ ಏನೋ ಒಂದು ಮ್ಯಾಚ್ ಅಷ್ಟೇ. ನಾರ್ಮಲ್ ಒಂದು ಆ ಆ ಏನಂತ ಹೇಳಿದ್ರೆ ಸ್ಪೋರ್ಟ್ಸ್ ಸ್ಪಿರಿಟ್ ನ ತೋರಿಸಿರೋದು. ಸೊ ಚೆನ್ನಾಗಿತ್ತು ಮ್ಯಾಚ್, ಬಟ್ ಲೈವ್ ನೋಡಕ್ ಸಿಕ್ಕಿಲ್ಲ. ಹೈಲೈಟ್ಸ್ ಇದೆ, ನಿಮ್ಗೆ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ, ಹೋಗಿ ನೋಡಿ. ಚೆನ್ನಾಗಿತ್ತು ಮ್ಯಾಚ್. ಅವ್ರ ಕಡೆಯಿಂದ ಕಾನ್ಸ್ಟಸ್ ಅಂತ ಒಬ್ಬ ಪ್ಲೇಯರ್ ಸೆಂಚುರಿ ಹೊಡೆದಿದ್ದಾರೆ. ಸೂಪರ್ ಆಗಿ ಆಡ್ದ ಮನುಷ್ಯ ಮಾತ್ರ ಹೇಳ್ಬೋದು ಅದನ್ನ.
ಸೊ ಇದೊಂದು ಅಪ್ಡೇಟ್ ನಿಮ್ಗೆ ಕೊಡ್ಬೇಕಿತ್ತು. ಈ ತರ ಒಂದು ಮ್ಯಾಚ್ ಆಗಿದೆ, ಅದ್ರಲ್ಲಿ ಯಾರು ವಿನ್ ಆದ್ರು, ಇದು ಏನ್ ಮ್ಯಾಚ್ ಅಂತ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಹೊಡೀರಿ. ಮತ್ತೆ ತುಂಬಾ ವಿಡಿಯೋಸ್ ಬೇಕು ನೋಡ್ಬೇಕು ಮುಂದೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ. ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ನಿಮ್ ಸಪೋರ್ಟ್ ಇರ್ಲಿ ಅಂತ ಕೇಳ್ಕೊಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.